ಈಗಾಗಲೇ ಆರೋಪಿ ಪ್ರಜ್ವಲ್ ಎಸ್ಐಟಿ ಕಸ್ಟಡಿಯಲ್ಲಿ ಇರುವಂತದ್ದು. ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ 3ನೇ ದಿನದ ಕಸ್ಟಡಿ ವಿಚಾರಣೆ ಕೂಡ ಶುರುವಾಗಿದೆ. ಎಸ್ಐಟಿ ಅಧಿಕಾರಿಗಳು ಎಷ್ಟೇ ವಿಚಾರಣೆ ಮಾಡಿದ್ರೂ ಕೂಡ ನೋ ಯೂಸ್, ಏನು ಉಪಯೋಗ ಆಗ್ತಾ ಇಲ್ಲ. ಅಧಿಕಾರಿಗಳ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ಆರೋಪಿ ಪ್ರಜ್ವಲ್ ರೇವಣ್ಣ. ವಿಚಾರಣೆ ವೇಳೆ ಎದ್ದೇಳೋದು, ಆ ಕಡೆ ಈ ಕಡೆ ಓಡಾಡೋದು ಮಾಡ್ತಿದ್ದಾರೆ ಆರೋಪಿ ಪ್ರಜ್ವಲ್. ನನ್ಗೇನು ಗೊತ್ತಿಲ್ಲ ಅನ್ನೋದೇ ಪ್ರಜ್ವಲ್ ರೇವಣ್ಣ ಕೊಡ್ತಿರುವಂತ ಉತ್ತರ. ಸಿಂಗಲ್ ಲೈನ್, ನನ್ಗೇನು ಗೊತ್ತಿಲ್ಲ, ಎರಡೇ ಎರಡು ಪದಗಳು. ನನ್ನೇನು ಕೇಳಬೇಡಿ, ನಿಮ್ ಕೆಲಸ ನೀವು ಮಾಡಿ, ಆದ್ರೆ ನನ್ಗೇನು ಗೊತ್ತಿಲ್ಲ. ಏನ್ ಕೇಳಿದ್ರು ಕೂಡ ನಂಗೆ ಗೊತ್ತಿಲ್ಲ, ನಾನೇನು ಮಾಡಿಲ್ಲ ಅಂತ ಆರೋಪಿ ಪ್ರಜ್ವಲ್ ಹೇಳ್ತಾ ಇರುವಂತದ್ದು. ಹೀಗಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಒಂದ್ ರೀತಿಯಾಗಿ ತಲೆನೋವು ಶುರುವಾಗಿದೆ. 3 ದಿನ ಆಯ್ತು ಈಗ, ಆದ್ರೆ ವಿಚಾರಣೆಯಲ್ಲಿ ಏನು ಸುಳಿವು ಸಿಗ್ತಾ ಇಲ್ಲ. ಮೊಬೈಲ್ ಬಗ್ಗೆ ಬಾಯಿ ಬಿಡಿಸೋದಕ್ಕೆ ಎಸ್ಐಟಿ ಪ್ರಯತ್ನ ಪಡ್ತಾ ಇದೆ. ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ವಿಡಿಯೋಗಳೇನಿದ್ದಾವೆ ಆ ಮೂಲ ಮೊಬೈಲ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಹೊರಬಿಡಿಸೋಕೆ ಆದ್ರೆ ಬಾಯಿ ಬಿಡ್ತಾ ಇಲ್ಲ ಆರೋಪಿ ಪ್ರಜ್ವಲ್. ಯಾವ ಮೊಬೈಲ್ ಅಂತ ಎಸ್ಐಟಿ ಅಧಿಕಾರಿಗಳನ್ನೇ ಪ್ರಜ್ವಲ್ ರೇವಣ್ಣ ಮರು ಪ್ರಶ್ನೆ ಮಾಡಿದ್ದಾರಂತೆ. ಹೀಗಾಗಿ ಎಸ್ಐಟಿಗೆ ಒಂದ್ ರೀತಿಯಾಗಿ ತಲೆನೋವಾಗಿದೆ. ಈ ಮೊಬೈಲ್ ಅನ್ನ ಹೇಗೆ ಪತ್ತೆ ಹಚ್ಚೋದು ಅಂತ. ಅಂದ್ರೆ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪ್ರಜ್ವಲ್ ಮೂಲ ಮೊಬೈಲ್ಗೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಪತ್ತೆ ಹಚ್ಚೋದಕ್ಕೆ ಅಂತ ಶೋಧವನ್ನು ಕೂಡ ನಡೆಸ್ತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ನ ವಶಕ್ಕೆ ಪಡೆಯೋದಕ್ಕೂ ಕೂಡ ಇದೇ ಬಲವಾದಂತ ರೀಸನ್ ಅನ್ನ ಕೊಡಲಾಗಿತ್ತು. ಎಸ್ಪಿಪಿ ಅಶೋಕ್ ನಾಯ್ಕ್ ಅವರು ಕೂಡ ವಾದ ಮಾಡುವಂತ ಸಂದರ್ಭದಲ್ಲಿ ಮೂಲ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೋಬೇಕು, ಡೇಟಾ ರಿಕವರಿ ಮಾಡ್ಕೋಬೇಕು, ಅದೇ ರೀತಿಯಾಗಿ ಸ್ಥಳ ಮಹಜರು ಮಾಡಬೇಕು. ಹೀಗಾಗಿ ಪ್ರಜ್ವಲ್ನ ವಶಕ್ಕೆ ಕೊಡಿ ಅಂತ ಕೇಳ್ಕೊಂಡಿದ್ರು. ಆದ್ರೀಗ ತನಿಖೆಯಲ್ಲಿ ಸರಿಯಾಗಿ ಸಹಕರಿಸ್ತಾ ಇಲ್ವಂತೆ ಪ್ರಜ್ವಲ್. ಯಾವ ಉತ್ತರವನ್ನ ಕೂಡ ಕೊಡ್ತಾ ಇಲ್ಲ. ಕೇವಲ ನನ್ಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ, ಮೊಬೈಲ ಯಾವ ಮೊಬೈಲ್ ಅಂತ ಪ್ರಶ್ನೆ ಮಾಡ್ತಿದ್ದಾರಂತೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಈಗ ಯಾವ ನಿಟ್ಟಿನಲ್ಲಿ ತನಿಖೆ ನಡೆಸ್ತಾರೆ ಅಂತ. ಯಾಕೆಂದ್ರೆ ಜೂನ್ 6ನೇ ತಾರೀಕುವರೆಗೂ ಮಾತ್ರ ಕಸ್ಟಡಿಗೆ ಕೊಟ್ಟಿರುವಂತದ್ದು. ಅದಾದ ಬಳಿಕ ಮತ್ತೆ ನ್ಯಾಯಾಧೀಶರ ಎದುರುಗಡೆ ಹಾಜರುಪಡಿಸಲಾಗುತ್ತೆ. ಅದಾದ ಬಳಿಕ ಎಸ್ಐಟಿ ಅಧಿಕಾರಿಗಳಿಗೆ ತನಿಖೆಯ ಸಂದರ್ಭದಲ್ಲಿ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ, ಸುಳಿವು ಸಿಕ್ಕಿದ್ಯಾ, ಎವಿಡೆನ್ಸ್ ಏನಾದ್ರೂ ಇದೆಯಾ ಅಂತ ನ್ಯಾಯಾಧೀಶರು ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಅಷ್ಟರ ಒಳಗೆ ಏನಾದ್ರೂ ಒಂದಷ್ಟು ಮಾಹಿತಿಯನ್ನ ಸಂಗ್ರಹಣೆ ಮಾಡಬೇಕು. ಅದರಲ್ಲೂ ಕೂಡ ಜೂನ್ 4ರಂದು ಫಲಿತಾಂಶ ಬೇರೆ ಪ್ರಕಟ ಆಗುತ್ತೆ. ಈಗಾಗಲೇ ಪ್ರಜ್ವಲ್ ಗೆದ್ರೂ ಗೆಲ್ಲಬಹುದು ಅನ್ನುವಂಥ ಚರ್ಚೆಗಳು ಕೂಡ ಇದ್ದಾವೆ. ಗೆದ್ದಿದ್ದೇ ಅದರಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ಮತ್ತಷ್ಟು ಒಂದು ರೀತಿಯಾಗಿ ಚಾಲೆಂಜಿಂಗ್ ಟಾಸ್ಕ್ ಶುರುವಾಗ್ಬಿಡುತ್ತೆ. ಹೇಗೆ ಇವರನ್ನ ತನಿಖೆ ಮಾಡೋದು ಅಂತ. ಮೊದಲೇ ಸೋತವ್ರನ್ನೇ ಹಿಡಿಯಕ್ಕಾಗಲ್ಲ, ಇನ್ನು ಗೆಲ್ತೀನಿ ಅನ್ನುವಂಥ ಭರವಸೆ ಬೇರೆ ಸಿಗ್ತಾ ಇದೆ. ಹಾಗಾಗಿ ಇಷ್ಟೆಲ್ಲ ಆರೋಪಗಳು ಇದ್ರೂ ಕೂಡ ಏನಾದ್ರೂ ಹಾಸನದಲ್ಲಿ ಮತ್ತೆ MP ಆಗಿ ಮರು ಆಯ್ಕೆ ಆಗಿದ್ದೆ ಅದರಲ್ಲಿ ಮತ್ತಷ್ಟು ಈ ಕೇಸ್ ಏನಿದೆ ಕಗ್ಗಂಟಾಗ್ಬಿಡುತ್ತೆ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಅಷ್ಟು ಒಳಗೇನೆ ಸ್ಥಳ ಮಹಜರು ಮಾಡಬೇಕು, ಮೊಬೈಲ್ ಪತ್ತೆ ಹಚ್ಚಬೇಕು ಅಂತ ತನಿಖೆಯನ್ನ ತೀವ್ರವಾಗಿ ನಡೆಸ್ತಾ ಇದ್ದಾರೆ. ಹಾಗಿದ್ರೂ ಕೂಡ ಪ್ರಜ್ವಲ್ ಯಾವ ವಿಚಾರವನ್ನು ಬಾಯಿ ಬಿಡ್ತಾ ಇಲ್ಲ. ನನ್ಗೇನು ಗೊತ್ತಿಲ್ಲ, ಮೊಬೈಲ್ ಯಾವ ಮೊಬೈಲ್ ಅಂತ ಕೇಳ್ತಿದ್ದಾರೆ. ಈಗಾಗಲೇ ಆ ಮೊಬೈಲ್ನಲ್ಲಿ ಅಂದ್ರೆ ಒಂದಷ್ಟು ವಿಡಿಯೋಗಳಿದ್ದಾವೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿನೇ ಆ ಮೊಬೈಲ್ ಪತ್ತೆ ಹಚ್ಚಬೇಕು. ಪತ್ತೆ ಹಚ್ಚಿದ್ದೇ ಆದಲ್ಲಿ ಆರೋಪಿಯ ವಿರುದ್ಧ ಅದು ಪ್ರಬಲ ಸಾಕ್ಷಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗ ತನಿಖೆ ನಡೆಸ್ತಿದ್ದಾರೆ. ಆದ್ರೆ ತನಿಖೆಯ ಸಂದರ್ಭದಲ್ಲಿ ಏನಾದ್ರೂ ಸ್ವಲ್ಪ ಸುಳಿವು ಮಾಹಿತಿ ಸಿಗ್ಬೇಕಲ್ಲ. ಈಗಾಗಲೇ ಸಂತ್ರಸ್ತೆಯರು 161 ಹಾಗೂ 164 ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಆ ಹೇಳಿಕೆಗಳನ್ನ ಇಟ್ಕೊಂಡು ಮತ್ತೆ ಉಳಿದಂತ ಆರೋಪಿಗಳ ಹೇಳಿಕೆಗಳಿರ್ಬೋದು, ಈಗ ಸಿಕ್ಕಿರುವಂತಹ ಒಂದಷ್ಟು ಮಾಹಿತಿ ಇರ್ಬೋದು, ಅದೆಲ್ಲ ಇಟ್ಕೊಂಡು ತನಿಖೆಯನ್ನ ಮಾಡ್ತಿದ್ದಾರೆ. ಆದ್ರೆ ಪ್ರಜ್ವಲ್ ಕಡೆಯಿಂದ ಯಾವುದೇ ಉತ್ತರಗಳು ಸಿಗ್ತಾ ಇಲ್ಲ. ಬರೀ ನನ್ಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ, ಮೊಬೈಲ್ ಬಗ್ಗೆನೂ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಎಸ್ಐಟಿಗೆ ಒಂದು ರೀತಿಯಾಗಿ ಸವಾಲಾಗಿದೆ ಈಗ ತನಿಖೆ ಮಾಡುವಂಥದ್ದು. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಪ್ರಜ್ವಲ್ ರೇವಣ್ಣ ತನಿಖೆ ಏನೋ ತೀವ್ರಗೊಂಡಿದೆ, ಆದ್ರೆ ತನಿಖೆಯಲ್ಲಿ ಪ್ರಜ್ವಲ್ ಏನು ಬಾಯಿ ಬಿಡ್ತಾ ಇಲ್ವಂತೆ. ನನ್ಗೇನು ಗೊತ್ತಿಲ್ಲ, ಮೊಬೈಲಾ ಯಾವ ಮೊಬೈಲ್ ಅಂತ ಎಸ್ಐಟಿ ಅಧಿಕಾರಿಗಳಿಗೆ ಮರು ಪ್ರಶ್ನೆ ಮಾಡ್ತಿದ್ದಾರಂತೆ. ಈಗ ಜೂನ್ 4ಕ್ಕೆ ಫಲಿತಾಂಶ ಬೇರೆ ಪ್ರಕಟ ಆಗುತ್ತೆ. ಇದೆಲ್ಲ ಆಂಗಲ್ ನಲ್ಲಿ ನೋಡೋದಾದ್ರೆ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಹೇಗೆ ಸವಾಲಾಗಿ ತೆಗೆದುಕೊಂಡು ಮತ್ತಷ್ಟು ತೀವ್ರಗೊಳಿಸ್ತಾರೆ ಅಂತ. ಏನು ಈಗಾಗಲೇ ಎಸ್ಐಟಿ ಅಧಿಕಾರಿಗಳ 3ನೇ ದಿನದ ಕಸ್ಟಡಿಯಲ್ಲಿ ಪ್ರಜ್ವಲ್ ರೇವಣ್ಣ ಇರುವಂತದ್ದು. ಸೊ ಅದನ್ನ ವಿಚಾರಣೆ ನಿರಂತರವಾಗಿ ಆಗ್ತಾ ಇದೆ.
ಸೊ ಅದ್ರ ವಿಚಾರಣೆಯಲ್ಲಿ ಯಾವುದೇ ರೀತಿಯ ಸಹಕಾರವನ್ನು ಕೊಡ್ತಿಲ್ಲ ಅನ್ನೋ ಮಾಹಿತಿಗಳು ಕೇಳಿ ಬರ್ತಾ ಇರುವಂತದ್ದು. ಬೇಸಿಕ್ ಇನ್ಫಾರ್ಮೇಶನ್ ಬಗ್ಗೆ ಆತ ಮಾತಾಡ್ತಾ ಇದ್ದಾನೆ. ಆ ಒಂದು ಏನ್ ಮಾಹಿತಿ ಎಲ್ಲೋಗಿದ್ದೆ, ಏನು ಯಾವ ಊರು, ಈ ತರ ಒಂದಿಷ್ಟು ಪ್ರೊಸೀಜರ್ ಇರುತ್ತೆ. ಅದನ್ನ ಕೇಳಿದಂತ ಸಂದರ್ಭದಲ್ಲಿ ಅದಕ್ಕೆ ಮಾತ್ರ ಉತ್ತರವನ್ನು ಕೊಟ್ಟಿರುವಂತದ್ದು. ಇನ್ನ ವೈರಲ್ ಆದ ವಿಡಿಯೋಗಳ ಬಗ್ಗೆ ಏನೇ ಮಾಹಿತಿಯನ್ನು ಕೇಳಿದ್ರು ಕೂಡ ಆತ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನು ಕೊಡ್ತಾ ಇಲ್ಲ. ಯಾವ ವಿಡಿಯೋಗಳು ನನಗೆ ಗೊತ್ತಿಲ್ಲ, ಯಾವ ವಿಡಿಯೋದಲ್ಲೂ ಕೂಡ ನಾನು ಇಲ್ಲ, ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಆ ವಿಡಿಯೋಗಳು ನನ್ನದೇ ಅಲ್ಲ. ಸೊ ನನ್ನ ಮೊಬೈಲ್ಗಳಲ್ಲಿ ಯಾವುದೇ ರೆಕಾರ್ಡ್ಗಳು ಕೂಡ ಆಗಿಲ್ಲ, ಅದ್ರ ಬಗ್ಗೆ ನಂಗೆ ಮಾಹಿತಿನೂ ಇಲ್ಲ. ಇರೋದೊಂದು ಮೊಬೈಲ್, ಆ ಮೊಬೈಲ್ ಈಗಾಗಲೂ ನೀವು ಏರ್ಪೋರ್ಟ್ ನಲ್ಲಿ ತೆಗೆದುಕೊಂಡಿದ್ದೀರಾ. ನೀವು ಬೇರೆ ಮೊಬೈಲ್ ಹಿಂದೆ ಯೂಸ್ ಮಾಡ್ತಾ ಇದ್ರ ಬಗ್ಗೆ ಕೂಡ ಇವ್ರು ಕೇಳಿರುವಂತದ್ದು. ಆ ಸಂದರ್ಭದಲ್ಲಿ 1 ವರ್ಷದ ಹಿಂದೆ ನನ್ನ ಮೊಬೈಲ್ ಕಳೆದೋಗಿರೋ ಬಗ್ಗೆ ನಾನು ಈಗಾಗಲೇ ದೂರನ್ನು ಕೂಡ ಕೊಟ್ಟಿದ್ದೀನಿ. ಸೊ ದೂರು ಕೂಡ ದಾಖಲಾಗಿದೆ. ನನ್ಗೆ ಅದು ಇರ್ಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಅದನ್ನ ಹೊರತುಪಡಿಸಿ ನನ್ನ ಹತ್ರ ಇನ್ಯಾವುದೂ ಕೂಡ ಮಾಹಿತಿ ಇಲ್ಲ ಅಂತ ಹೇಳಿ ಆತ ಮಂಡಾಟವನ್ನೇ ಮಾಡ್ತಾ ಇರುವಂತದ್ದು. ಆದ್ರೆ SIT ಅಧಿಕಾರಿಗಳು ಏನು ಈಗಾಗಲೇ ಕಲೆ ಹಾಕಿರುವಂತ ಸಾಕ್ಷ್ಯಾಧಾರಗಳಿರ್ಬೋದು, ಸ್ಟೇಟ್ಮೆಂಟ್ಸ್ ಗಳಿರ್ಬೋದು, ಇವೆಲ್ಲವನ್ನು ಎವಿಡೆನ್ಸ್ ಗಳನ್ನ ಮುಂದೆ ಇಟ್ಕೊಂಡು ವಿಚಾರಣೆಗೆ ಮುಂದಾಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಕೆಲ ಕಾಲ ಆತ ವಿಚಾರಣೆಗೆ ಸ್ಪಂದಿಸುವಂತದ್ದು, ಇನ್ನು ಕೆಲ ಕಾಲ ಸ್ಪಂದಿಸದೆ ಸುಮ್ಮನೆ ಕೂರುವಂತದ್ದು, ಈ ರೀತಿ ಆಗ್ತಾ ಇರುವಂತದ್ದು. ಆದ್ರೆ SIT ಅಧಿಕಾರಿಗಳು ಆರೋಪಿಯಿಂದ ಬಾಯ್ಬಿಡಿಸುವಂತಹ ಒಂದು ಕಲೆ ಅವ್ರಿಗೆ ಇರ್ಬೇಕಾಗತ್ತೆ. ಅವರು ಕೂಡ ಅದನ್ನ ತನಿಖೆಯನ್ನು ಮುಂದುವರಿಸ್ತಾ ಇರುವಂತದ್ದು. ಇನ್ನೂ 3 ದಿನಗಳ ಕಾಲಾವಕಾಶ ಇರುವಂತದ್ದು. ಸೊ ಇದ್ರಲ್ಲಿ 1 ದಿನ ಮಾಜರ್ಗೆ ಹೋದ್ರೆ ಇನ್ನು 2 ದಿನಗಳ ಕಾಲಾವಕಾಶ ಉಳಿತು. ಆ 2 ದಿನಗಳಲ್ಲಿ ಏನು SIT ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈತನ ಪಾತ್ರ ಏನು ಅನ್ನೋದ್ರ ಬಗ್ಗೆ ಹೆಚ್ಚಿನ ವಿಚಾರಣೆಯನ್ನ ನಡೆಸುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.